ನಮಗೆಲ್ಲ ಗೊತ್ತಿರುವಂತೆ ಸೋಮವಾರ ದಿವಸ ಜನವರಿ 12 ಭಾರತದ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಆ ಜನ್ಮದಿನದಕ್ಕೋಸ್ಕರ ತಮಗೆಲ್ಲ ನಮ್ಮ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿ ಕುಮಾರ್ ಶಿವಲಿಂಗ್ ಲಿಗಾಡಿ ಅಂತಕ್ಕಂಥ ವಿದ್ಯಾರ್ಥಿ ಈ ಸ್ಪರ್ಧೆಗೆ ದೇಣಿಗೆಯನ್ನು ಕೊಟ್ಟನು, ಬಹುಮಾನವನ್ನು ಕೊಟ್ಟನು. ಅವು ಜೋರಾಗಿ ಚಪ್ಪಾಳೆ ತಟ್ಟೋದು. ಇವರ ಒಂದು ಜನ್ಮದಿನವನ್ನ ಭಾವಚಿತ್ರ ಪೂಜೆ ಮಾಡಿ ಬಿಡೋದು ಬೇಡ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ತಮಗೆಲ್ಲ ಗೊತ್ತಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು 2 ದಿವಸಗಳ ಹಿಂದೆ ತಮ್ಮನ್ನೆಲ್ಲ ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಂಡಿದ್ದೆವು. ಆಯ್ಕೆ ಮಾಡಿ 12 ವಿದ್ಯಾರ್ಥಿಗಳು 6, 7, 8ನೇ ತರಗತಿ ವಿದ್ಯಾರ್ಥಿಗಳು ಮೊದಲೇ ಟೀಮಿಗೆ ಏನು ಹೆಸರಿಟ್ಟಿವಿ ಅಂದ್ರೆ ರಾಷ್ಟ್ರ ಸಂತ. ಯಾರೇ ರಾಷ್ಟ್ರ ಸಂತ. 2ನೇ ತಂಡ ಯಾವ್ದ್ರಿ? ವೀರ ಸನ್ಯಾಸಿ. 3ನೇ ತಂಡ ಯಾವ್ದ್ರಿ? ಸಿಡಿಲ ಸಂತ. 4ನೇ ತಂಡ ಯಾವ್ದ್ರಿ? ಆಧ್ಯಾತ್ಮಿಕ ನಾಯಕ. ಎಲ್ಲ ಯಾರಿಗೆ ಬಿರುದು ಅಂದ್ರೆ ಇವು ಸ್ವಾಮಿ ವಿವೇಕಾನಂದರಿಗೆ ಇರ್ತಕ್ಕಂಥ ಬಿರುದುಗಳೇ. ಅವರ ಜೀವನ ಚರಿತ್ರೆ ತಮಗೆಲ್ಲ ಗೊತ್ತಾಗ್ಲಿ, ಅವರ ಬಾಲ್ಯ, ಅವರ ಶಿಕ್ಷಣ, ಅವರ ಯೌವನ, ಅವರ ಮರಣ, ಸಾಧನೆ ಎಲ್ಲ ಗೊತ್ತಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು 12ನೇ ತಾರೀಕು ಆಚರಣೆ ಮಾಡೋದು ಅವತ್ತು ಇರೋದು ಇರ್ಲಿ, ಅವತ್ತು ಬಹುಮಾನವನ್ನ ಕೊಡೋದು ಇಟ್ಕೊಂಡು ಇವತ್ತು ಹೆಸರು ಏನ್ ಕೊಟ್ಟೇವು ಅಂದ್ರೆ ಅದಕ್ಕೆ ವಿವೇಕ ಕ್ವಿಜ್. ಹೆಸರು ಏನ್ ಕೊಟ್ಟೇವ್ರಿ? ವಿವೇಕ ಅಂದ್ರೆ ಬುದ್ಧಿ. ವಿವೇಕ ಅಂದ್ರೆ ಏನ್ರಿ? ಬುದ್ಧಿ. ಹೆಸರೇ ಅವ್ರದ್ದು ಏನಿತ್ತಂದ್ರೆ ಬುದ್ಧಿ. ನಮ್ಗೆಲ್ಲ ಬುದ್ಧಿ ಚಲೋ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ವಿವೇಕಾನಂದರ ಜನ್ಮದಿನವನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಸೋಮವಾರ ಇರೋದ್ರಿಂದ ಇವತ್ತಿನ ಒಂದು ಕ್ವಿಜ್ ಕಾಂಪಿಟೇಷನ್ ಅನ್ನು ಮಾಡೋದ್ರ ಮೂಲಕ ಆಚರಣೆಯನ್ನ ಮಾಡೋದು. ಓಕೆ, ಕಟ್ ಮಾಡಿ. ಈ ಸ್ಪರ್ಧೆ ಹೆಂಗ್ ನಡೆಯುತ್ತಂದ್ರ ಒಂದು ಪ್ರಶ್ನೆಗೆ 10 ರೂಪಾಯಿಯನ್ನ ಕೊಡ್ತೇವೆ. ಒಂದು ಪ್ರಶ್ನೆಗೆ 10 ರೂಪಾಯಿ. 50 ಪ್ರಶ್ನೆ ಅದಾವ, 500 ರೂಪಾಯಿ ಆಗತ್ತ. ಜೊತೆಗೆ ಪ್ರಶಸ್ತಿ ಪತ್ರಗಳನ್ನು ಕೂಡ ಕೊಡ್ತೀವಿ. ಎಂದು ಕೊಡ್ತೀವಿ ಅಂದ್ರೆ ಸೋಮವಾರ ದಿವಸ ಕೊಡ್ತೀವಿ. ಇವತ್ತು ಬರೀ ಸ್ಪರ್ಧೆ ನಡೆಯುತ್ತಾ ನೆನಪಿಡ್ರಿ. 25 ಪ್ರಶ್ನೆಗಳು ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಇನ್ನು 25 ಏನದು ಅಂದ್ರೆ ಗಣಿತ ಮತ್ತು ಜನರಲ್ ನಾಲೆಜ್. ಅಲ್ಲಿ ಹೆಂಗ್ ಮಾಡ್ಯಾವ ಅಂದ್ರೆ ನೀವು ನೇರವಾಗಿ ಪ್ರಶ್ನೆ ಹೇಳಿದ್ರಂದ್ರೆ 10 ರೂಪಾಯಿ, ಬೋನಸ್ ಆತಂದ್ರೆ 5 ರೂಪಾಯಿ. ನೆಕ್ಸ್ಟ್ ಮುಂದೆ 25 ಏನ್ ಮಾಡ್ಯಾವ ಅಂದ್ರೆ ನೆಗೆಟಿವಿಟಿ. ನೀವು ತಪ್ಪು ಹೇಳಿದ್ರಂದ್ರೆ 5 ರೂಪಾಯಿ ಕಡಿಮೆ ಮಾಡ್ತೇವೆ. ನಿಮ್ಗೆ ಲಕ್ಷ್ಯ ಅರ್ಥ ಆಗತ್ತಾ? ಒಂದು ಪ್ರಶ್ನೆ ಅಂದ್ರೆ ನಿಮ್ಗೆ ಏನಿರ್ಬೇಕಂದ್ರೆ ಕರೆಕ್ಟ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಅನ್ನ ಮಾಡ್ಬೇಕು. ನಾವು ಸುಮ್ಮನೆ ಒಂದು ಏನೋ ಹೇಳೋಣ ಅಂದ್ರೆ ಅಲ್ಲಿ 5 ರೂಪಾಯಿ ಕಟ್ ಆಗುತ್ತೆ. ನೆಗೆಟಿವ್ ಋಣಾತ್ಮಕ ಅಂಕಗಳನ್ನು ನೀಡಲಾಗುತ್ತೆ. ಅದಕ್ಕೆ ದಯವಿಟ್ಟು ಲಕ್ಷ್ಯ ಕೊಟ್ಟು ಉತ್ತರಿಸ್ರಿ. ಗಣಿತ ಪ್ರಶ್ನೆಗೆ ಹೆಚ್ಚು ಟೈಮ್ ಕೊಡ್ತೇವೆ. ವಿವೇಕ ಪ್ರಶ್ನೆಗಳಿಗೆ ಏನು ಮಾಡಂಗಿಲ್ಲ, ಟೈಮ್ ಅನ್ನು ಕೊಡಂಗಿಲ್ಲ. ಬೇಗ ಬೇಗ ಪಾಸ್ ಮಾಡ್ತೇವೆ. ಸರಿಯಾಗಿ ಒಬ್ರು ಮಾತ್ರ ಮಾತಾಡ್ರಿ. ಇಲ್ಲಿ ಪ್ರಶ್ನೆ ಕೇಳಾಗ ಎಲ್ಲರೂ ಕೂಡ ಲಕ್ಷ್ಯ ಇರಲಿ. ಸೊ ಬೇಗ ಬೇಗ ಆನ್ಸರ್ ಅನ್ನ ಮಾಡಿ. ಓಕೆ, ಕಟ್. ಒಂದು ಪ್ರಶ್ನೆಗೆ 10 ರೂಪಾಯಿ ಇದೆ. ತಂಗಿನ ಏನ್ ಮಾಡು, ಒಂದೊಂದನೇ ಹಾಕೋದು. ಒಂದು ಪ್ರಶ್ನೆ ಸರಿ ಆತಂದ್ರೆ 10 ಮಾರ್ಕ್ಸ್. ಬೋನಸ್ ಇತ್ತಂದ್ರೆ ಏನ್ ಮಾಡಪ್ಪಿ, ಅಡ್ಡ ಹಾಕ. ಅರ್ಥ ಇಲ್ಲಿಗ 1, 2 ಮಾಡಿಬಿಡು. 2, 1 ಮಾಡಿಬಿಡಿ. 2 ಇದ್ರೆ 10 ಮಾರ್ಕ್ಸ್ ರೀ, 1 ಇದ್ರೆ 5 ಮಾರ್ಕ್ಸ್. ಸರಿನಾ? ಓಕೆ, 3 ಸುತ್ತುಗಳನ್ನು ಮಾಡೇವು. ಒಂದು ವಿವೇಕಾನಂದರ ಬಗ್ಗೆ ಪ್ರಶ್ನೆಗಳು, ಒಂದು ಗಣಿತ ಮತ್ತು ಒಂದು ಜನರಲ್ ನಾಲೆಜ್. ನೆಗೆಟಿವ್ ಸುತ್ತು ಬಂದಾಗ ಹೇಳ್ತೀನಿ. ಓಕೆ, ರಾಷ್ಟ್ರ ಸಂತ ತಂಡಕ್ಕೆ ಮೊದಲ ಪ್ರಶ್ನೆ. ಸ್ವಾಮಿ ವಿವೇಕಾನಂದರು ಜನಿಸಿದ ನಗರ ಯಾವುದು? ರೈಟ್ ಆನ್ಸರ್. ಗುಡ್. ಕೋಲ್ಕತ್ತಾ ಸರಿಯಾದ ಉತ್ತರ. ಸ್ಪಷ್ಟವಾಗಿ ಜೋರಂಗನೆ. ಯಾರ ಶಿಷ್ಯರಾದ ಮೇಲೆ ವಿವೇಕಾನಂದ ಎಂಬ ಹೆಸರನ್ನ ಪಡೆದರು? ರಾಮಕೃಷ್ಣ ಪರಮಹಂಸ. ಗುಡ್ ಆನ್ಸರ್. ರಾಮಕೃಷ್ಣ ಪರಮಹಂಸ. ಮೂರನೇ ಪ್ರಶ್ನೆ ಶಿಡಿಲ ಸಂತ ತಂಡಕ್ಕೆ. ವಿವೇಕಾನಂದರು 1899ರಲ್ಲಿ ಆರಂಭಿಸಿದ ಮಾಸಿಕ ಪತ್ರಿಕೆ ಹೆಸರೇನು? ಉದ್ಬೋಧನಾ. ಯಾವ್ದ್ರಿ? ಗುಡ್. ಉದ್ಬೋಧನಾ ಸರಿಯಾದ ಉತ್ತರ. 4ನೇ ಪ್ರಶ್ನೆ ಆಧ್ಯಾತ್ಮಿಕ ನಾಯಕ ತಂಡಕ್ಕೆ. ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ನಡೆದ ವರ್ಷ ಯಾವುದು? ವಿಶ್ವ ಧರ್ಮ ಸಮ್ಮೇಳನ ನಡೆದ ವರ್ಷ ಯಾವುದು? ಅದರಲ್ಲಿ ವಿವೇಕಾನಂದರು ಭಾಗವಹಿಸಿದ್ರು. ಬೇಗ ಪಾಸ್. 1893. ರೈಟ್ ಆನ್ಸರ್. 1893 ಸರಿಯಾದ ಉತ್ತರ. ನಿಮಗೆ ಪ್ರಶ್ನೆ. ವಿವೇಕಾನಂದರು ಜನಿಸಿದ ದಿನಾಂಕ ಹೇಳಿ. ಜನವರಿ 12. ದಿನಾಂಕ ಹೇಳ್ರಿ. 12. ತಪ್ಪು. ದಿನಾಂಕ ಇಲ್ಲ. ಓಕೆ, ದಿನಾಂಕ ರೀ. ತಪ್ಪು. ದಿನಾಂಕ ರೀ. 12 ಜನವರಿ 12/1/1863. ಗುಡ್ ಆನ್ಸರ್. 12/1/1863.
ನಿಮಗೆ ಪ್ರಶ್ನೆ. ಸಿಡಿಲ ಸಂತ ತಂಡಕ್ಕೆ ಪ್ರಶ್ನೆ. ವಿವೇಕಾನಂದರ ತಾಯಿಯ ಹೆಸರೇನು? ಭುವನೇಶ್ವರಿ ದೇವಿ. ಭುವನೇಶ್ವರಿ ದೇವಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಗಾಂಧೀಜಿಯವರಿಗಿಂತ ವಿವೇಕಾನಂದರು ಎಷ್ಟು ವರ್ಷ ದೊಡ್ಡವರು? ಗಾಂಧೀಜಿಯವರಿಗಿಂತ ವಿವೇಕಾನಂದರು ಎಷ್ಟು ವರ್ಷ ದೊಡ್ಡವರು? 1 ವರ್ಷ. ತಪ್ಪು ತಪ್ಪು. ಬೇಗ ಇಲ್ಲ, ಪಾಸ್ ಇಲ್ಲ. ಓಕೆ, ಹಾ ಹಾ ಹೇಳು. ರೈಟ್ ಆನ್ಸರ್ 6 ವರ್ಷ ಸರಿಯಾದ ಉತ್ತರ. ಸಿಡಿಲ ಸಂತ ತಂಡಕ್ಕೆ ಒಂದು ಪ್ರಶ್ನೆ ನಿಮಗೆ. ವಿವೇಕಾನಂದರು ರಾಮಕೃಷ್ಣರನ್ನು ಮೊದಲ ಬಾರಿ ಭೇಟಿ ಮಾಡಿದ ವರ್ಷ ಯಾವುದು? 1881. ಗುಡ್ ಆನ್ಸರ್ 1881. ನಿಮಗೆ ಪ್ರಶ್ನೆ. ವಿವೇಕಾನಂದರನ್ನು ಸಹೋದರಿ ನಿವೇದಿತಾ ಭೇಟಿ ಮಾಡಿದ ಸ್ಥಳ ಯಾವುದು? ಲಂಡನ್. ಗುಡ್ ಆನ್ಸರ್ ಲಂಡನ್ ಸರಿಯಾದ ಉತ್ತರ. ವಿವೇಕಾನಂದರು ಎಷ್ಟು ವರ್ಷ ಬದುಕಿದರು? 39 ವರ್ಷ. ರೈಟ್ ಆನ್ಸರ್ 39 ವರ್ಷ ಸರಿಯಾದ ಉತ್ತರ. ವಿಶ್ವ ಧರ್ಮ ಸಮ್ಮೇಳನ ನಡೆದ ಚಿಕಾಗೋ ನಗರ ಯಾವ ದೇಶದಲ್ಲಿದೆ? ಅಮೆರಿಕ. ರೈಟ್ ಆನ್ಸರ್ ಅಮೆರಿಕ ಸರಿಯಾದ ಉತ್ತರ. ವಿವೇಕಾನಂದರ ಜನ್ಮದಿನವನ್ನ ಭಾರತದಲ್ಲಿ ಏನೆಂದು ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಯುವ ದಿನ. ರೈಟ್ ಆನ್ಸರ್ ರಾಷ್ಟ್ರೀಯ ಯುವ ದಿನ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಸ್ವಾಮಿ ವಿವೇಕಾನಂದರ ಜನ್ಮ ನಾಮ ಯಾವುದು? ನರೇಂದ್ರನಾಥ ದತ್ತ. ಗುಡ್ ಆನ್ಸರ್ ನರೇಂದ್ರನಾಥ ದತ್ತ ಸರಿಯಾದ ಉತ್ತರ. ವಿವೇಕಾನಂದರು ಜನಿಸಿದ್ದು ಯಾವ ಹಬ್ಬದಲ್ಲಿ? ಮಕರ ಸಂಕ್ರಾಂತಿ. ರೈಟ್ ಆನ್ಸರ್ ಮಕರ ಸಂಕ್ರಾಂತಿ ಸರಿಯಾದ ಉತ್ತರ. ವಿವೇಕಾನಂದರು ಸಮಾಜ ಸುಧಾರಣೆಗೋಸ್ಕರ ಸ್ಥಾಪಿಸಿದ ಸಂಸ್ಥೆ ಯಾವುದು? ರಾಮಕೃಷ್ಣ ಮಿಷನ್. ರೈಟ್ ಆನ್ಸರ್ ರಾಮಕೃಷ್ಣ ಮಿಷನ್. ವಿವೇಕಾನಂದರ ತಂದೆ ಹೆಸರೇನು? ವಿಶ್ವನಾಥ ದತ್ತ. ವಿಶ್ವನಾಥ ದತ್ತ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ವಿವೇಕಾನಂದರನ್ನು ಆಧ್ಯಾತ್ಮಿಕ ತಂದೆ ಎಂದು ಕರೆದವರು ಯಾರು? ಸುಭಾಷ್ ಚಂದ್ರ ಬೋಸ್. ರೈಟ್ ಆನ್ಸರ್ ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ. ವಿವೇಕಾನಂದರ ಸಹೋದರಿಯ ಹೆಸರೇನು? ನಿವೇದಿತಾ. ರೈಟ್ ಆನ್ಸರ್ ನಿವೇದಿತಾ. ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ ವರ್ಷ ಯಾವುದು? ಸ್ಥಾಪನೆ ಮಾಡಿದ ವರ್ಷ ಯಾವುದು? 7ನೇ ತರಗತಿಗೆ ಐತಿ. ಬೇಗ ಇಲ್ಲ ಯಾತಿದ್ರಿ ಹೇಳಿ. ಇಲ್ಲ ಓಕೆ ಪಾಸ್. ಇಲ್ಲ ಪಾಸ್ 1897. ತಪ್ಪು. ಹಾ ಮೇ 1 1897. 97 ಸರಿ ಐತ್ರಿ. ಓಕೆ ರೈಟ್ ಆನ್ಸರ್ 1897 ಸರಿಯಾದ ಉತ್ತರ. ಒನ್ ಮಾರ್ಕ್. ವಿವೇಕ್ ಬೇಲೂರು ಮಠವು ಯಾರ ಹೆಸರಿನಿಂದ ಗುರುತಿಸಲ್ಪಡುತ್ತದೆ? ವಿವೇಕಾನಂದ. ರೈಟ್ ಆನ್ಸರ್ ವಿವೇಕಾನಂದ ಸರಿಯಾದ ಉತ್ತರ. ವಿವೇಕಾನಂದರ ತಂದೆಯ ವೃತ್ತಿ ಏನಾಗಿತ್ತು? ಕೆಲಸ ಏನಾಗಿತ್ತು ಅವರ ತಂದೆ? ವಿಶ್ವನಾಥ ದತ್ತ ಅವರ ತಂದೆಯ ಕೆಲಸ ಏನಾಗಿತ್ತು? ಇಲ್ಲ ಪಾಸ್. ಇಲ್ಲ ಪಾಸ್. ವಕೀಲ. ರೈಟ್ ಆನ್ಸರ್ ವಕೀಲ ವೃತ್ತಿ ಸರಿಯಾದ ಉತ್ತರ. ನಿಮಗೆ ಪ್ರಶ್ನೆ. ವಿವೇಕಾನಂದರು ನಿಧನ ಹೊಂದಿದ ವರ್ಷ ಯಾವುದು? 1902. ರೈಟ್ ಆನ್ಸರ್ 1902. ವಿವೇಕಾನಂದರ ಘೋಷಣೆ ಏನು? ವಿವೇಕಾನಂದರ ಘೋಷಣೆ ಹೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಗುಡ್ ಆನ್ಸರ್ ಹೇಳಿ ಅಂತೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಲಾಸ್ಟ್ ಪ್ರಶ್ನೆ. ವಿವೇಕಾನಂದರು ಚಿಕಾಗೋ ಭಾಷಣದಲ್ಲಿ ವಿವೇಕಾನಂದರು ಬಳಸಿದ ಮೊದಲ ವಾಕ್ಯ ಯಾವುದು? ಸಹೋದರ ಮತ್ತು ಅಮೆರಿಕ ಸಹೋದರಿಯರು. ಇದು ಸ್ವಲ್ಪ ಸರಿಯಾಗಿ ಸಹೋದರಿಯರು ಮತ್ತು ಅಮೆರಿಕ ಸಹೋದರರು. ಓಕೆ ಇಲ್ಲಿ ಪಾಸ್. ಓಕೆ ರೈಟ್ ಆನ್ಸರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂದ್ರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ. ಗುಡ್. ಎಲ್ರಿಗೂ ಜೋರಾಗಿ ಚಪ್ಪಾಳೆ ಹೊಡೆದು. ಇದು ನೆಗೆಟಿವ್ ಸುತ್ತು. ನೀವು ತಪ್ಪು ಹೇಳಿದ್ರೆ 5 ರೂಪಾಯಿ ಕಡಿಮೆ ಆಗುತ್ತೆ, ಸರಿ ಹೇಳಿದ್ರೆ 10 ರೂಪಾಯಿ ಬೋನಸ್. ಇಲ್ಲ ಪಾಸ್ ಇಲ್ಲ. ನಿಮ್ಗೊಂದು ಪ್ರಶ್ನೆ ಬಂತಂದ್ರೆ ಬರೀಲಿಕ್ಕೆ ಬನ್ನಿ. ನಿಮಗೆ 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 ಓಕೆ ಸ್ಟಾರ್ಟ್ ಮಾಡಿ. ಮೊದಲನೇ ಪ್ರಶ್ನೆ. ರಾಷ್ಟ್ರಸತ್ತ ತಂಡಕ್ಕೆ ಬ್ರೈಲ್ ಲಿಪಿ. ಬ್ರೈಲ್ ಲಿಪಿ ಇದು ಯಾರ ಬಳಕೆಗೆ ಯೋಗ್ಯವಾದ ಸಾಧನವಾಗಿದೆ? ಬ್ರೈಲ್ ಲಿಪಿ ಇದು ಯಾವ ವ್ಯಕ್ತಿಗಳು ಬಳಸುವ ಸಾಧನ? ದೃಷ್ಟಿ ಇಲ್ಲದವರು. ಗುಡ್ ಆನ್ಸರ್. ಅಂಧರಿಗೆ ಬಳಸುವ ಅಂಧರಿಗೆ ಬಳಸತಕ್ಕಂಥ ಲಿಪಿ. ಕಣ್ಣಿಲ್ಲದವರು ಆ ಬ್ರೈಲ್ ಲಿಪಿಯನ್ನು ನೋಡಿ ನೋಟ್ ಗುರುತಿಸೋದು ನಡೆಯೋದನ್ನ ಮಾಡ್ತಾರೆ. 2 ಮಾರ್ಕ್ಸ್. ಪ್ಲಸ್ 2 ಮಾರ್ಕ್ಸ್. ಪ್ಲಸ್ 2. ಬರೀ 2 ಬರೀ ಸಾಕು. ಬರೀ 2 ಬರೀ. ತಪ್ಪಿದ್ರೆ -1 ಬರೀ. ಸರಿನಾ? ನಿಮಗೆ ಪ್ರಶ್ನೆ. ಭಾರತದ ನೋಟುಗಳ ಮೇಲೆ ಎಷ್ಟು ಭಾಷೆಗಳಿವೆ? ಭಾರತದ ನೋಟುಗಳ ಮೇಲೆ ಎಷ್ಟು? 15 ಭಾಷೆ. ತಪ್ಪು ತಪ್ಪು. 15 ಇದೆನಾ?
ಎಷ್ಟ್ರಿ? 18 ಇಲ್ಲ ಇಲ್ಲ ಓಕೆ. ಪಾಸ್ ಇಲ್ಲ ಪಾಸ್ ಇಲ್ಲ. ಎಷ್ಟು 10 ಭಾಷೆಗಳು. ಎಷ್ಟ್ರಿ? 10 ಭಾಷೆ. ಮೋದಿ ಅವರು ರೇಡಿಯೋದಲ್ಲಿ ಪ್ರತಿ ತಿಂಗಳು ನಡೆಸಿಕೊಡುವ ಕಾರ್ಯಕ್ರಮ ಯಾವುದು? ಯಾರಿಗೆ ಮಾರ್ಕ್ಸ್ ಹಾಕೊಳ್ಳಿ? ತಪ್ಪು ಹೇಳಿರ್ಲಿಲ್ಲ ನೀವು, ತಪ್ಪು ಹೇಳಿರ್ಲಿಲ್ಲ, -1 ಆಗಬೇಕು. ಪ್ರಶ್ನೆ ನಿಮ್ಗೆ. ಮೋದಿ ಅವರು ರೇಡಿಯೋದಲ್ಲಿ ನಡೆಸಿಕೊಡುವ ಕಾರ್ಯಕ್ರಮ ಯಾವುದು ಪ್ರತಿ ತಿಂಗಳ? ಇಲ್ಲ. ಯಾರು ಹೇಳ್ತೀರಿ? ಕೇಳ್ಕೊತವ್ರು? ನಾ ಹೇಳ್ತೀನಿ. ಮನಸ್ಸಿನ ಮಾತು ಅಥವಾ ಮನ್ ಕಿ ಬಾತ್. ನಿಮಗೆ 7ನೇ ಪ್ರಶ್ನೆ ಕೊಟ್ಟಿತ್ತಲ್ರಿ. ಓಕೆ, 4ನೇ ಪ್ರಶ್ನೆ ನಿಮಗೆ. ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾರ ದಾಖಲೆಯನ್ನು ಸರಿಗಟ್ಟಿ ದೀರ್ಘಾವಧಿ ಮುಖ್ಯಮಂತ್ರಿ ಆದರು? ಯಾರ ದಾಖಲೆಯನ್ನ ಮುರಿದು ಅತಿ ಹೆಚ್ಚು ಕಾಲ ದೀರ್ಘಾವಧಿ ಮುಖ್ಯಮಂತ್ರಿ ಆದರು? ನಿನ್ನೆ ಎಲ್ಲ ನ್ಯೂಸ್ನಾಗ ಹರಿದಾಡ್ತು. ಯಾರ ದಾಖಲೆಯನ್ನು ಮುರಿದು ಅವರು ಅತಿ ಹೆಚ್ಚು ದೀರ್ಘಾವಧಿಯ ಮುಖ್ಯಮಂತ್ರಿ? ಓಕೆ, ಹಿಂದಿನ ಆ ಕಡೆ ಮೈಕಿಡಿ ಅಲ್ಲಿ ತಪ್ಪು. ಇಲ್ಲಿ ಕಡಿ ಡಿ ದೇವರಾಜ್ ಅರಸ್ ಸರಿಯಾದ ಉತ್ತರ. ಕೊಟ್ಟು ಚಪ್ಪಳಾಡ್ಲಿಕ್ಕೆ. ಓಕೆ, ನಿಮಗೆ ಪ್ರಶ್ನೆ. ಪಾಂಚಜನ್ಯ ಇದು ಯಾರ ಕೃತಿಯಾಗಿದೆ? ಯಾರಿಗೆ? ನಿಮಗೆ ಲಕ್ಷ ಕೊಡ್ರಿ. ಮೂರಂಕಿಯ ಅತಿ ದೊಡ್ಡ ಸಂಖ್ಯೆಗೆ 9.99 ಕೂಡಿಸ್ಬೇಕು ನೀವು. ಮೂರಂಕಿಯ ಅತಿ ದೊಡ್ಡ ಸಂಖ್ಯೆಗೆ 9.99 ಕೂಡಿಸಿ. 1008.99. ರೈಟ್ ಆನ್ಸರ್ 1009.99. ಮುಂದಿನ ಪ್ರಶ್ನೆ ನಿಮಗೆ ಪ್ರಶ್ನೆ. 151.29 151.29 ಇದರ ವರ್ಗಮೂಲ ಎಷ್ಟು? ಇದರ ವರ್ಗಮೂಲವನ್ನ ಕಂಡಿಡಿ. ಎಷ್ಟೇ? 12.9 ತಪ್ಪು. ಮೈನಸ್ ಹಾಕಿ -1. ಎಷ್ಟು ಬಂತು? ಯಾರು ಉತ್ತರ ಹೇಳ್ತೀರಿ? ಯಾರಾದ್ರೂ ಉತ್ತರ ಹೇಳ್ತೀರಿ? 12.3. ಅಲ್ಲೋ ಲಾಸ್ಟ್ 3 ಬರಬೇಕು. ಬಿಲ್ಡಿಂಗ್ ಸಂಬಂಧಪಟ್ಟಂತ ಪ್ರಶ್ನೆ ಇಲ್ಲಿದೇನು? ಇಲ್ಲಿರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು? ತೆಗಿಬಿಡಿ, ಇಲ್ಲೇ ನೋಡಿ. ಇಲ್ಲಿರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು? ನೀವು ಕೌಂಟ್ ಮಾಡಿ ಎಷ್ಟು ತ್ರಿಭುಜಗಳಿವೆ. ಈ ಲಾಸ್ಟ್ ಪ್ರಶ್ನೆ. ಇಲ್ಲಿರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು? ತಪ್ಪು. ರೈಟ್ ಆನ್ಸರ್ 28 ಸರಿಯಾದ ಉತ್ತರ. ಓಕೆ 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 ಇದ್ದೀರಿ. ಜೋರಾಗಿ ಎಲ್ಲರೂ ಭಾಗವಹಿಸಿರ್ತಕ್ಕಂಥ ತಂಡಗಳಿಗೆ ಜೋರಾಗಿ ಚಪ್ಪಾಳೆಯನ್ನು ತಗೊಳ್ಳಿ. ಓಕೆ, ಈಗ ಕೌಂಟ್ ಮಾಡ್ತೇವ್ರಿ. ಕೌಂಟ್ ಮಾಡೋಣ್ರಿ. ದುಡ್ಡು ಎಷ್ಟಾಗತ್ತೆ? ಸೋಮವಾರ ದಿವಸ ನಿಮ್ಗೆ ಪ್ರಶಸ್ತಿ ಪತ್ರ ಮತ್ತು ದುಡ್ಡನ್ನ ಕೊಡ್ತೇವೆ. ಓಕೆ.